ಹಲೋ, ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್. ಇವತ್ತು ನಾನು ಮಸಾಲ ಪಡ್ಡು ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನನ್ನು ಒತ್ತಿಬಿಟ್ಟು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಈ ಮಸಾಲ ಪಡ್ಡು ಮಕ್ಕಳಿಗಂತೂ ತುಂಬ ಇಷ್ಟವಾದಂಥ ಪಡ್ಡು. ಇದು ಬ್ರೇಕ್ಫಾಸ್ಟ್ ರೆಸಿಪಿಯಾಗಿದೆ. ಮಕ್ಕಳು ಸ್ಕೂಲಿಗೂ ಸಹ ತೊಗೊಂಡು ಹೋಗ್ಬೋದು ಈ ರೆಸಿಪಿನ. ಇದ್ರ ಜೊತೆಗೆ ಶೇಂಗಾ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಮಸಾಲ ಪಡ್ಡು. ಒಂದು ಸಣ್ಣ ಕುಕ್ಕರಲ್ಲಿ 1 ಬೌಲಷ್ಟು ವಟಾಣಿನ ತೊಗೊಂಡಿದ್ದೀನಿ, ನೆನೆಸಿರೋ ವಟಾಣಿನ. 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ, ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಹಾಕಿ ಕುಕ್ಕರಲ್ಲಿ ಒಂದು 2 ವಿಸಿಲ್ನ ನೋಡಿ, ತಣ್ಣದ ನಂತರ ಈ ಥರ ಬೆಂದಿರುತ್ತೆ. ಈಗ ನಾವು ಇದಕ್ಕೆ ಮಸಾಲೆನ ತಯಾರು ಮಾಡ್ಕೊಳ್ಬೇಕು. ಅದಕ್ಕೆ ನಾನು 1 ಚಮಚದಷ್ಟು ಸೋಂಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಹುಡಿ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಳು ಪೌಡ್ರನ್ನ ಹಾಕ್ತಾಯಿದ್ದೀನಿ, ಪೆಪ್ಪರ್ ಪೌಡ್ರು. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ನ ಹಾಕ್ತಾಯಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿ ಶುಂಠಿ ಬೆಳ್ಳುಳ್ಳಿನ ಹಾಕ್ಬೋದು. ಇದು ನಾನು ಅರ್ದಿಟ್ಟಿದ್ದೀನಿ ಫ್ರೆಶ್ಶಾಗಿ. ಮತ್ತು ಇದಕ್ಕೆ ನೀರು ಹಾಕಿ ಈಗ ಮಿಕ್ಸಿ ಜಾರಲ್ಲಿ ಇದನ್ನು ಚೆನ್ನಾಗಿ ಹರ್ಕೊಳ್ಬೇಕು. ಈ ರೀತಿ ಹರ್ಕೊಂಡ ನಂತರ ಈಗ ನಾನು ಇದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಕುಕ್ಕರಲ್ಲಿ ಬೇಯಿಸಿದ್ನೆಲ್ಲ ವಟಾಣಿಗಳೆಲ್ಲ ಇದೆಯಲ್ಲ, ಆ ವಟಾಣಿನ ಹಾಕಿ ಒಂದು ಸಲ ಮಾತ್ರ ಗರ್ರ ಅಂತ ಹರ್ಕೊಳ್ತೀನಿ. ಒಂದು ಸುತ್ತು ತಿರ್ಸ್ತೀನಿ ಅಷ್ಟೇ. ನೋಡಿ, ಈಗ ಇದು ನೋಡಿ ಈ ರೀತಿ ಹರ್ಕೊಂಡಿದ್ದೀನಿ. ಇಷ್ಟು ಗಂಧ ಮಾಡಿ ಗರ್ಗರಿ ಮಾಡಿ. ಈಗ ನಾನು ಮಸಾಲೆನ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಹುರ್ಕೊಳ್ತೀನಿ ಎಣ್ಣೆಲೆ. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು, ಆ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಎಣ್ಣೆ, ಹೆಚ್ಚಿಗೆ ಹಾಕಬಾರ್ದು. ನಂತರ ಕರಿಬೇವು ಹಾಕ್ತಾಯಿದ್ದೀನಿ. ಈ ರೀತಿ ಚೂಟ್ ಹಾಕ್ತಾಯಿದ್ದೀನಿ ಪರಿಮಳಕ್ಕೆ. ನಂತರ ನಾವು ಇದನ್ನು ಸಣ್ಣ ಊರಲ್ಲಿ ಇಟ್ಟುಕೊಂಡೆ ಇದನ್ನು ಒಂಚೂರು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಕರಿಬೇವನ್ನ. ನಂತರ ಇದಕ್ಕೆ ನಾವೀಗ ಮಸಾಲೆ ಎಲ್ಲ ಮಾಡಿಟ್ಟಿದ್ವಲ್ಲ, ಆ ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಇದರಲ್ಲಿರೋ ಹಸಿ ಅಂಶ ಎಲ್ಲ ಹೋಗಬೇಕು. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ಅಂಶ ಇರುವಂಥದ್ದು. ಅದಕ್ಕಾಗಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಒಂಚೂರು ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗೋವರೆಗೆ ಇದನ್ನು ಸ್ವಲ್ಪ ಒಂದು 2 ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿದೆ. ಈಗ ನಾನು ಇದಕ್ಕೆ ಆಲೂಗಡ್ಡೆ ಈ ರೀತಿ ನಾನು ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಆಲೂಗಡ್ಡೆನ ಹಾಕಿ ಮತ್ತೆ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಒಂದು 2 ನಿಮಿಷ ಸಣ್ಣ ಉರಿಲಿ ಇದನ್ನು ಚೆನ್ನಾಗಿ ಮಸಾಲೆನ ಮಿಕ್ಸ್ ಆಗೋವರೆಗೆ ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ನೋಡಿ, ಈ ರೀತಿ ಆಗಬೇಕು. ಈ ರೀತಿ ಆದ ನಂತರ ಈಗ ನಾವು ಏನು ಮಾಡಿದ್ದೀವಿ ಅಂದರೆ ಈ ಮಸಾಲೆ ಎಲ್ಲ ಆಗಿದೆ ಅಂತ ಅರ್ಥ. ಇದಕ್ಕೆ ನಾನು 1 ಚಮಚದಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ. ಹಾಕಿ ಲಾಸ್ಟಿಗೆ ಇದಕ್ಕೆ 1 ಲಿಂಬುನ ಹಿಂಡ್ತಾಯಿದ್ದೀನಿ. ಈ ಲಿಂಬು ಹಿಂಡೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ, ಒಂಥರ ಹುಳಿಯಾಗಿರುತ್ತೆ. ಲಾಸ್ಟಿಗೆ ಬಂದ್ ಮಾಡಬೇಕು. ಬಂದ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಈ ಮಸಾಲೆ ಎಲ್ಲ ಈಗ ರೆಡಿಯಾಗಿದೆ. ಈ ಮಸಾಲೆ ಈಗ ಏನು ಮಾಡಬೇಕಂದ್ರೆ ಒಂದು 10 ನಿಮಿಷ ತಣಿಲಿಕ್ಕೆ ಬಿಡಬೇಕು. ಅಷ್ಟರ ಒಳಗೆ ನಾವೇನು ಮಾಡ್ಕೊಳ್ಳುವ, ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಅದಕ್ಕೆ 1 ಬೌಲಷ್ಟು ನಾನು ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಈ ಶೇಂಗಾ ಬೀಜ ನಾನು ಸಣ್ಣ ಉರಿಲೇ ಇಟ್ಟುಕೊಂಡು ಚೆನ್ನಾಗಿ ಇದು ಹುರ್ಕೊಳ್ಬೇಕು. ಕರ್ಡಿಸ್ಕೊಳ್ಬಾರ್ದು, ನಿಧಾನವಾಗಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಈ ರೀತಿ ನೋಡಿ, ಈ ರೀತಿ ಈಗ ಇದು ಹುರಿದಾಗಿದೆ. ಈಗ ಇದನ್ನೇನು ಮಾಡಬೇಕಂತ ಹೇಳಿದರೆ ತಣಿಲಿಕ್ಕೆ ಬಿಡಬೇಕು. 1-2 ನಿಮಿಷ ತಣಿದ ನಂತರ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ನಿಧಾನವಾಗಿ ಸಿಪ್ಪೆನೆಲ್ಲ ಬಿಡಿಸ್ಬೇಕು. ಈ ರೀತಿ ಹುರಿದ ನಂತರ ಅದು ಸಿಪ್ಪೆ ಬಿಡುತ್ತೀನಿ ತಾನಾಗಿ. ನೋಡಿ, ಈ ರೀತಿ ಆಗಿದೆ. ಇದನ್ನೆಲ್ಲ ನಿಧಾನವಾಗಿ ಒಂದೊಂದೇ ಸಿಪ್ಪೆನ ಹಿಂಗೆ ಬಿಡಿಸ್ಬೇಕು. ಇದು ಬಿಡಿಸಿದ ನಂತರ ಈಗ ನಾವು ಏನು ಮಾಡಬೇಕಂದ್ರೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಬೇಕು. ನೋಡಿ, ಈ ರೀತಿ ಆಗಿದೆ. ಇದನ್ನೆಲ್ಲ ಹಾಕಬೇಕು. ಈಗ ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಬೌಲಷ್ಟು ನಾನು ಪುಟಾಣಿ ಕಾಳು ಹಾಕಿದ್ದೀನಿ. ಒಂದು 2 ಹಸಿಮೆಣಸು ಹಾಕಿದ್ದೀನಿ.
ಇದಕ್ಕೆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಹಾಕ್ಬೋದು. ಇದು ನಾನೇ ಮನೆಯಲ್ಲೇ ಮಾಡಿಟ್ಟಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕಾಗಿ ಇದನ್ನೇ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಲಿಂಬು ಹಾಕ್ತಾಯಿದ್ದೀನಿ ಹುಳಿಗೆ. ಇದನ್ನೆಲ್ಲ ಹಾಕಿ ಸ್ವಲ್ಪ ಒಂದು ಅರ್ಧ ಅರ್ಧ ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನು ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಇದು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ನಾವೀಗ. ಈ ರೀತಿ ಚಟ್ನಿಯನ್ನು ಗರಿಗರಿಯಾಗಿ ಚಟ್ನಿ ಮಾಡ್ಕೊಳ್ಬೇಕು. ಕಾಯಿ ಚಟ್ನಿ ಅಷ್ಟು ರುಚಿಯಾಗಿರುತ್ತೆ. ಈಗ ಒಗ್ಗರಣೆ ಪಾತ್ರನ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕಿದ್ದೀನಿ. ತೆಂಗಿನೆಣ್ಣೆ ಕಾದ ನಂತರ ಈಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಬೇಯಬೇಕು, ಹೊಟ್ಟಬೇಕು. ಆವಾಗ ಸಾಸಿವೆ ಬೆಂದಿದೆ ಅಂತ ಅರ್ಥ. ನೋಡಿ ಈ ರೀತಿ ಹೊಟ್ಟಿದ ನಂತರ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ದಂಟು ಕರಿಬೇವನ್ನು ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ನಾನು 1 ಒಣಮೆಣಸನ್ನ 2 ಭಾಗ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇದರಲ್ಲಿ ಖಾರ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೊರಗೆ ಬಂದರೆ ಅದು ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಈ ಒಗ್ಗರಣೆ ನಾನು ಮಾಡ್ತೀನಿ ಚಟ್ನಿಗೆ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾಯಿದ್ದೀನಿ. ನೋಡಿ ಈಗ ಇದು ಮಸಾಲೆ ಪಡ್ಡಿಗೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಟ್ನಿ. ಇದು ಮತ್ತು ಬೇಗ ಹಳಸೋದು ಇಲ್ಲ. ಮಕ್ಕಳೆಲ್ಲ ಟಿಫಿನಿಗೆಲ್ಲ ತೊಗೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಚಟ್ನಿ ಮಾಡಿಕೊಂಡು ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ನೋಡಿ ಈಗ ನಾವು ಮಸಾಲೆ ಎಲ್ಲ ಕಲಿಸ್ಕೊಂಡಿದ್ದೀವಲ್ಲ, ಈ ಮಸಾಲೆನ ನಾನು ಚೆನ್ನಾಗಿ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ತಾಯಿದ್ದೀನಿ. ಕಲಿಸ್ಕೊಂಡು ಇದನ್ನು ನಾನು ಒಂದೊಂದೇ ಸಣ್ಣ ಸಣ್ಣ ಲಿಂಬು ಹಣ್ಣಿನ ಆಕಾರದಷ್ಟು ದೊಡ್ಡದು ಉಂಡೆನ ಮಾಡ್ಕೊಳ್ತಾಯಿದ್ದೀನಿ. ನೋಡಿ ಈ ರೀತಿನ ಉಂಡೆನ ಮಾಡ್ಕೊಳ್ತಾಯಿದ್ದೀನಿ. ನೋಡಿ ಈ ಆಕೃತಿಯಲ್ಲಿ ಇರಬೇಕು, ಇಷ್ಟು ದೊಡ್ಡದಾಗಿರಬೇಕು ಉಂಡೆಗಳೆಲ್ಲ. ಈಗ ರೌಂಡ್ ಮಾಡಿ ಎಲ್ಲ ಉಂಡೆ ನೋಡಿ ಈ ರೀತಿ ಉಂಡೆನ ನಾನು ಮಾಡ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ ಉದ್ದಿನ ದೋಸೆ ಹಿಟ್ಟನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿನ ದಿನವೇ ಒಂದು 2.5 ಲೋಟದಷ್ಟು ನಾನು ಈ ಲೋಟದಲ್ಲಿ 2.5 ಲೋಟದಷ್ಟು ದೋಸೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಇದು ಅರ್ಧ ಲೋಟದಷ್ಟು ನಾನು ಉದ್ದನ್ನು ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಮುಂಚಿನ ದಿನ ಒಂದು ಸಂಜೆ 4 ಗಂಟೆ ನೆನೆಸಿಟ್ರೆ ರಾತ್ರಿ ಒಂದು 8ವರೆಗೆ ಇದನ್ನು ಹರ್ಕೊಳ್ಬೇಕು. ಈ ರೀತಿ ಬೆಳಿಗ್ಗೆ ಹೇಗೆ ಮುಚ್ಚಿಟ್ಬಿಟ್ರೆ ಬೆಳಿಗ್ಗೆ ಈ ರೀತಿ ಆಗುತ್ತೆ ಉದ್ದಿನ ಹಿಟ್ಟು. ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಕಲಿಸ್ಕೊಳ್ಬೇಕು. ಈಗ ನಾವೇನು ಮಾಡಬೇಕಂದ್ರೆ ಗ್ಯಾಸನ್ನು ಹಚ್ಚಿ ಪಡ್ಡಿನ ಕಾವಲಿನ ಇಡಬೇಕು. ಪಡ್ಡಿನ ಕಾವಲಿಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ ಎಲ್ಲ ಹಾಕಿದರೆ ಏಳೋದು ಕಷ್ಟ, ಅದಕ್ಕಾಗಿ ನಾನು ಸ್ವಲ್ಪ ಅಡುಗೆ ಎಣ್ಣೆನೇ ಹಾಕ್ತೀನಿ. ಇದಕ್ಕೆ ಚೂರು ನಾನು ಉದ್ದಿನ ದೋಸೆ ಹಿಟ್ಟನ್ನು ಚೂರು ಹಾಕ್ತಾಯಿದ್ದೀನಿ. ತುಂಬ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕಬಾರ್ದು. ಇದಕ್ಕೆ ಮತ್ತೆಲ್ಲ ಮಸಾಲೆ ಮತ್ತು ನಾವು ಮಾಡೋ ಉಂಡೆ ಎಲ್ಲ ಹಾಕಬೇಕಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪನೇ ಹಾಕ್ಕೊಳ್ಬೇಕು. ಮೊದಲು ಸುತ್ತಲೂ ಹಾಕ್ಕೊಳ್ಬೇಕು, ನಂತರ ಮಧ್ಯೆ ಹಾಕಬೇಕು. ಯಾಕಂದರೆ ಮಧ್ಯೆ ಬೇಗ ಬೇಯುತ್ತೆ. ನೋಡಿ ಈ ರೀತಿ ನಾನು ಚೀಸ್ನ ಹಾಕ್ತಾಯಿದ್ದೀನಿ. ಚೀಸ್ ಆಪ್ಷನಲ್ಲು, ಚೀಸ್ ಹಾಕ್ಬೋದು, ಪನ್ನೀರು ಹಾಕ್ಬೋದು, ನಿಮಗೆ ಇಷ್ಟ ಬಂದಿದ್ದು ಹಾಕ್ಬೋದು. ನಂತರ ಏನು ಮಾಡ್ತಿದ್ದೀನಿ, ಅದ್ರ ಮೇಲೆ ನಾನು ಉಂಡೆ ಮಾಡಿದ್ನಲ್ಲ ಮಸಾಲೆಗಳ ಉಂಡೆನ ಅದನ್ನು ಒಂದೊಂದೇ ಇಡ್ತಾಯಿದ್ದೀನಿ. ನೋಡಿ ಈ ರೀತಿ ಇಡಬೇಕು. ಇದು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ಈ ಬ್ರೇಕ್ಫಾಸ್ಟಿಗೆ. ನೋಡಿ ಈ ರೀತಿ ಮಾಡಿ ಕೊಟ್ಟರೆ ಮಕ್ಕಳು ತಿಂತಾರೆ. ನೋಡಿ ಅದ್ರ ಮೇಲೆ ಈ ರೀತಿ ನಾನು ಮತ್ತೆ ಅಕ್ಕಿ ಹಿಟ್ಟನ್ನು ನಾನು ಉದ್ದಿನ ದೋಸೆ ಹಿಟ್ಟು ಮಾಡಿಟ್ಟಿದ್ನಲ್ಲ ಅದೇ ಹಿಟ್ಟನ್ನು ಈ ರೀತಿ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕಬೇಕು, ಒಂದೊಂದಕ್ಕೆ ಹಾಕಿ ನೋಡಿ ಈ ರೀತಿ ನಿಧಾನವಾಗಿ ಹಾಕಬೇಕು. ಮುಚ್ಚಿಡಬೇಕು. ಒಂದು 5 ನಿಮಿಷದವರೆಗೆ ಸಣ್ಣ ಉರಿಲೇ ಇಟ್ಟು ಇದನ್ನು ಬೇಯಿಸಬೇಕು. ನಂತರ ತೆಗೆದು ಒಂದು ಸಣ್ಣದಕ್ಕಾಗಿ ನಾನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಗಟ್ಟಿಯಾಗಿದೆ, ಅದಕ್ಕಾಗಿ ಆ ರೀತಿ ಕೈಯಲ್ಲಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಮತ್ತೆ ಮುಚ್ಚಿಟ್ಟು ಒಂದು 2 ನಿಮಿಷ ಬಿಟ್ಟು ಈ ರೀತಿನ ಮಾಡಬೇಕು. ನಂತರ ನೋಡಿ ಓಪನ್ ಮಾಡಿದವಾಗ ಈ ರೀತಿ ಆಗುತ್ತೆ. ನಿಧಾನವಾಗಿ ಇದನ್ನು ಮರ್ಚಿ ಹಾಕಬೇಕು. ಈ ರೀತಿ ಒಂದೊಂದೇ ಮಗ್ಚ್ ಹಾಕಬೇಕು. ನೋಡಿ ಈ ರೀತಿ ಒಂದೊಂದೇ ಮಗ್ಚ್ ಹಾಕಬೇಕು. ನೋಡಿ ಹೀಗೆ ಮಗ್ಚಾಗ್ತಾ ಬಂದರೆ ಇದು ನೋಡಿ ಯಾವ ರೀತಿ ಬಣ್ಣ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿರುತ್ತೆ ಗೊತ್ತಾ, ಗರಿಗರಿಯಾಗಿರುತ್ತೆ, ತಿನ್ನೋದಕ್ಕೂ ಖುಷಿಯಾಗುತ್ತೆ ಈ ಥರ. ನೋಡಿ ಈ ರೀತಿ ಮಗ್ಚ್ ಹಾಕಬೇಕು. ಈ ಎಲ್ಲ ಮಗ್ಚ್ ಹಾಕಿದ ನಂತರ ಮತ್ತೆ ಒಂದು 5 ನಿಮಿಷದವರೆಗೆ ಹೀಗೆ ಮುಚ್ಚಿಟ್ಟು ಬೇಯಿಸಬೇಕು. ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ. ಈಗ ನಿಧಾನವಾಗಿ ನಾವು ಏನು ಮಾಡಬೇಕಂತ ಚಮಚದಿಂದ ಇದನ್ನು ಒಂದೊಂದೇ ನೋಡಬೇಕು. ನೋಡಿ ಈ ರೀತಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಈ ರೀತಿ ಬೇಯುತ್ತೆ.
ಮಸಾಲ ಪಡ್ಡು ನೋಡಿ ಒಂದೊಂದೇನ ನಾನು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ಈ ರೀತಿ ತೆಗಿಬೇಕು ಒಂದೊಂದೇ. ಮತ್ತೆ ವಾಪಸ್ ಇನ್ನೊಂದು ಸಲ ಏನು ಮಾಡಬೇಕಂತ ಹೀಗೆ ಇದೇ ರೀತಿಯಲ್ಲಿಯೇ ಉದ್ದಿನ ಹಿಟ್ಟನ್ನು ಒಂದು ಚೂರೇ ಹಾಕಬೇಕು. ನಂತರ ಅದ್ರ ಮೇಲೆ ಚೀಸ್ ಇಡ್ಬೋದು ಅಥವಾ ಪನ್ನೀರ್ ಇಡ್ಬೋದು. ಇಲ್ಲಿದ್ರೆ ಆಪ್ಷನಲ್, ಅದೆರಡು ಬೇಕಾದರೆ ಇಡ್ಬೋದು. ಇಲ್ಲಿದ್ರೆ ಡೈರೆಕ್ಟಾಗಿ ಈ ರೀತಿ ಮಸಾಲ ನಾವು ಮಾಡಿದ್ವಲ್ಲ ಆ ಉಂಡೆನ ಇಟ್ಟು ಈ ರೀತಿ ನಾವೇನು ಮಾಡಬೇಕು, ಹಿಟ್ಟನ್ನು ಹಾಕಿ ಮುಚ್ಚಿಡಬೇಕು ಒಂದು 5 ನಿಮಿಷದವರೆಗೆ. ಇದನ್ನು ಮತ್ತೆ ಸಣ್ಣ ಉರಿಲಿಟ್ಟು ತೆಗೆದ ನಂತರ ನೋಡಿ ಈ ರೀತಿ ಆಗುತ್ತೆ. ಈಗ ನಿಧಾನವಾಗಿ ಒಂದೊಂದನ್ನೇ ತೆಗೆದು ಈ ರೀತಿ ಮುಚ್ಚಾಕಿ ಮತ್ತೆ ಮುಚ್ಚಿಡಬೇಕು 5 ನಿಮಿಷದವರೆಗೆ. ನೋಡಿ ಈಗ ಈ ರೀತಿ ಆಗುತ್ತೆ. ಈಗ ಬೆಂದಿದೆ. ಇದನ್ನು ನಿಧಾನವಾಗಿ ಒಂದೊಂದೇ ತೆಗಿಬೇಕು. ನೋಡಿ ಈ ರೀತಿ ಆಗುತ್ತೆ. ಒಂದೊಂದೇ ತೆಗಿಬೇಕು. ಈಗ ರುಚಿಯಾದಂತಹ ಮಸಾಲ ಪಡ್ಡು ರೆಡಿಯಾಗಿದೆ ನೋಡಿ. ಈ ರೀತಿ ಮಸಾಲ ಪಡ್ಡುಗಳು ಚೆನ್ನಾಗಿ ಇರ್ತದೆ, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತದೆ ರೆಸಿಪಿ. ಇದು ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟಿಗೆ ಕೊಡ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ನಾನು ಈ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ರೀತಿ ಕರ ಅಂತ ಸೌಂಡ್ ಬರುತ್ತೆ ನೋಡಿ. ಇಷ್ಟು ಸಾಫ್ಟ್ನೆಸ್ ಆಗಿರುತ್ತೆ ಅಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತದೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಈ ರೆಸಿಪಿ ಶೇಂಗಾ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸಾಫ್ಟ್ ಆಗಿದೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಅದರ ಒಳಗಿನ ಮಸಾಲೆ ಎಲ್ಲ ಕಾಣಿಸುತ್ತೆ ನೋಡಿ. ಈ ರೀತಿ ಓಪನ್ ಮಾಡಿದವಾಗ ನನ್ನ ಓನ್ ರೆಸಿಪಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.